ಲೈಫ್ ಒಂಥರ ಕ್ರಿಕೆಟ್ ಇದ್ದಂಗೆ ಮಗ. 11 ಜನ ಫ್ರೆಂಡ್ಸು ಕ್ರಿಕೆಟ್ ಆಡಕ್ಕೆ ಹೋಗ್ತೀರಾ, 11 ಜನನೂ ಫ್ರೆಂಡ್ಸೇ. ಆದರೆ ಒಂದ್ಸಲ ನೀನು ಬ್ಯಾಟ್ ಹಿಡಿದ್ರೆ ನಿನ್ನ ಫ್ರೆಂಡ್ಸ್ ಎಲ್ಲ ನೀನು ಯಾವಾಗ ಔಟ್ ಆಗ್ತೀಯ ಅಂತಾನೆ ಕಾಯ್ತಾರೆ ಮಗ. ಲೈಫ್ ಒಂಥರ ಕಬಡ್ಡಿ ಇದ್ದಂಗೆ. ಕಬಡ್ಡಿ 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 ಅಂತಿದ್ರೆ ಯಾರೂ ಬರಲ್ಲ. ಒಂದ್ಸಲ ಗೆರೆ ಮುಟ್ಟಕ್ಕೆ ಹೋಗೋ ಎಲ್ಲರೂ ಫ್ರೆಂಡ್ಸ್ ಆಗಿ ಜೊತೆಯಲ್ಲಿ ಎಳ್ಕೊಂಡು ವಾಪಸ್ ಬರ್ತಾರೆ. ತಲೆ ಕೆಡ್ಸ್ಕೋಬೇಡ ಮಗ. ನೀನು ಸೋತ್ರೆ ಇವನ ಕೈಯಲ್ಲಿ ಏನೂ ಆಗಲಿಲ್ಲ ಅಂತಾರೆ, ಗೆದ್ರೆ ಇವನು ಹೆಂಗೆ ಗೆದ್ದ ಅಂತಾರೆ. ನಿನ್ನ ಪಾಡಿಗೆ ನೀನಿದ್ರೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇಲ್ಲ ಅಂತಾರೆ. 4 ಜನಕ್ಕೆ ಸಹಾಯ ಮಾಡಕ್ಕೆ ಹೋದ್ರೆ ಯಾವನ್ ತಲೆ ಮೇಲೆ ಕಲ್ಲು ಹಾಕಿ ದುಡ್ಡು ತನ್ನೋ ಅಂತಾರೆ. ನಿನ್ನ ಪಾಡಿಗೆ ನೀನಿದ್ರೆ ಸೆಲ್ಫಿಶ್ ಅಂತಾರೆ. ಎಲ್ರಿಗೂ ಸಹಾಯ ಮಾಡಕ್ಕೆ ಹೋದ್ರೆ ಮೋಸ್ಟ್ಲಿ ರಾಜಕೀಯಕ್ಕೆ ಬರ್ತಾನೇನೋ ಅಂತಾರೆ. ಅಮ್ಮಮ್ಮ ಅಂದರೆ 2 ವೀಲರ್ ಬರುವಾಗ ಸರ್ ಸೈಡ್ ಸ್ಟ್ಯಾಂಡ್ ಎತ್ತಿ ಸರ್ ಅಂತ ಹೇಳೋದ್ರಲ್ಲೇ ನಮ್ಮ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಸತ್ತೋಗ್ತಿದೆ ಮಗ. ಇಷ್ಟೇ ನಮ್ಮ ರೆಸ್ಪಾನ್ಸಿಬಿಲಿಟಿ. ಹಿಂಗಾಗೋಗಿದೆ. ಹ್ಯಾವ್ ಎ ಬಿಗ್ ಡ್ರೀಮ್. ಒಂದ್ಸಲ ನಿಮ್ಮ ಅಪ್ಪ ಕಡೆ ನೋಡಿ. ಈ 19-20 ವರ್ಷ ನಿನ್ನನ್ನು ಬೆಳೆಸಬೇಕು ಅಂತ ಪಟ್ಟಿರೋ ಕಷ್ಟ, ಎತ್ತಿಟ್ಟಿರೋ ದುಡ್ಡು, ಸೇವ್ ಮಾಡಿರೋ ದುಡ್ಡು, ಪೋಸ್ಟ್ ಆಫೀಸಲ್ಲಿ ಹಾಕಿರೋದು ಸೇರಿಸಿ 50,000ನ 1 ಲಕ್ಷನ ಕೊಟ್ಟು ಧಾರವಾಡಕ್ಕೆ ಕಳಿಸಿದ್ದಾರೆ. ಗೆಲ್ಲಕ್ಕೆ ಬಂದಿದ್ಯಾ? ಸೋತು ಬಿಟ್ರೆ ಆನ್ಸರ್ ಮಾಡೋಕ್ಕಾಗಲ್ಲ. ಜನ ಕಾಯ್ತಿದ್ದಾರೆ ನಿನ್ನ ಕೈಯಲ್ಲಿ ಏನೂ ಆಗಲ್ಲ ಅಂತ ಪ್ರೂವ್ ಮಾಡೋಕ್ಕೆ. ನಿಮ್ಮೂರವ್ರು ವೆಯ್ಟ್ ಮಾಡ್ತಿದ್ದಾರೆ ನಿನ್ನ ಕೈಲಿ ಆಗಲ್ಲ ಅಂತ ಹೇಳಕ್ಕೆ. ನಿನ್ನ ನೆಂಟ್ರು ಹೇಳ್ತಿದ್ದಾರೆ ನಿನ್ನ ಕೈಲಿ ಸಾಧನೆ ಮಾಡೋಕ್ಕಾಗಲ್ಲ ಅಂತ. ಶರ ಬರ್ದು ಇಟ್ಬಿಟ್ಟಿದ್ದಾರೆ ನಿಮ್ಮ ರಿಲೇಟಿವ್ಸ್ ಎಲ್ಲ, ಅವನೆಲ್ಲ ಓದ್ತಾನೆ ಉದ್ಧಾರ ಆಗ್ತಾನೆ ಅಂತ. ಅವ್ರಿಗೆಲ್ಲ ಆನ್ಸರ್ ಕೊಡಬೇಕು. ಟೆಕ್ಸ್ಟ್ ಮಾಡ್ತೀರಾ, ಫೋನ್ ಮಾಡ್ತೀರಾ, ಲಿಮಿಟ್ ಇಟ್ಕೊಳ್ಳಿ. ಕಳೆದೋಗ್ಬಿಡಿ ಅವರ್ಸ್ ಟುಗೆದರ್. ಕೆರಿಯರ್ ದೊಡ್ಡ ಟರ್ನ್ ಇದು. ಹೋಗ್ಬಿಟ್ರೆ ಲೈಫ್ ಸಿಗಲ್ಲ ಮತ್ತೆ. ಜೋ ದೇಖ್ನೆ ಸೆ ಫರಕ್ ನೈ ಪಡ್ತಾ, ಲಿಖ್ನೆ ಸೆ ಫರಕ್ ನೈ ಪಡ್ತಾ, देखने से फर्क नहीं पड़ता, सोचने से फर्क पड़ता. सोचो यार जिंदगी में आप क्या बनना है. एटलीस्ट थिंक. कुत्ते भी डरता है, इंसान भी डरता है. डरने के बाद कुत्ते नहीं सोचता है, डरने के बाद इंसान सोचना है. नहीं तो इंसान भी कुत्ते बन जाता है. Fear causes hesitation. Hesitation makes our worst fears to come true. FEAR. Fear. Forget everything and run or face everything and rise. ಎರಡು ನಿನ್ನ ಕೈಯಲ್ಲೇ ಇದೆ. ಭಯ ಇರಬೇಕು. ಸೋಲ್ತೀವಿ ಅನ್ನೋ ಭಯ ಗೆಲ್ಸುತ್ತೆ, ಸಾಯ್ತೀವಿ ಅನ್ನೋ ಭಯ ಬದುಕಿಸುತ್ತೆ. ಫ್ಯಾಮಿಲಿ ಅಂದರೆ FAMILY, ಫಾದರ್ ಆ್ಯಂಡ್ ಮದರ್ ಐ ಲವ್ ಯು ಅಂತ. ಫ್ಯಾಮಿಲಿ ಅಂದರೆ ಚೆನ್ನಾಗಿ ಓದಿ, ದಿನಕ್ಕೊಂದು 6 ತಾಸು ಓದಿ, ಪತ್ರಿಕೆ ಓದಿ. ಈಗ ನಮ್ಮ ಪ್ರಜಾವಾಣಿ ಪೇಪರ್ ಇದೆ, ಡೆಕ್ಕನ್ ಹೆರಾಲ್ಡ್ ಇದೆ. ಈಗ ನಮ್ಮ IAS ಬಾಬಾ ಅವ್ರದ್ದು ವೆಬ್ಸೈಟ್ ಸೀರೀಸ್ ಹೋಗಿ ಓದಿ. ಎಡಿಟೋರಿಯಲ್ಸ್ ಓದೋದು ಅಭ್ಯಾಸ ಮಾಡ್ಕೊಳ್ಳಿ. ಸೆಂಟರ್ ಪೇಜ್ ತೆಗಿಬೇಕು, ಎಡಿಟೋರಿಯಲ್ಸ್ ಓದಬೇಕು, ಸಾಧ್ಯ ಆದರೆ ನೋಟ್ಸ್ ಮಾಡಬೇಕು. ಇತಿಹಾಸದಲ್ಲಿ ನಿನ್ನ ಹೆಸರು ಬರೀಬೇಕು ಅಂದರೆ ನೀನು ಪೇಪರ್ ತೊಗೊಂಡು ಬರೆಯೋದು ಕಲಿ. ತಲೆಯಲ್ಲಿ ಇಟ್ಕೋ, ನೋಟ್ಸ್ ಮಾಡು. ಯಾವುದಾದ್ರೂ ಒಂದು ಒಳ್ಳೆ ಕನ್ನಡದ ಪದ ಸಿಕ್ಕಿದ್ರೆ ಬರೆದಿಟ್ಕೋ. ನಿನ್ನ ಭಾಷೆ ಹಂಗೆ ಇಂಪ್ರೂವ್ ಆಗುತ್ತೆ. ನನಗೆ ಭಾಳಷ್ಟು ಜನ ಹೇಳ್ತಾರೆ ನೀವು ತುಂಬ ಚೆನ್ನಾಗಿ ಮಾತಾಡ್ತೀರಾ, ಗಾಡ್ ಗಿಫ್ಟೆಡ್ ಅಂತ. ನೋ, ನಾನು ಅವರ್ಸ್ ಟುಗೆದರ್ ಎಡಿಟೋರಿಯಲ್ಸ್ ಓದ್ತೀನಿ ಮಗ. ಇವತ್ತು ನನ್ನ ಕಾನ್ಸ್ಟಿಟ್ಯೂನ್ಸಿಗೆ ಹೋಗುವಾಗ ನಾನು ಪತ್ರಿಕೆ ಎಡಿಟೋರಿಯಲ್ ಓದ್ತೀನಿ. ಯಾವುದೋ ಒಂದು ಇಶ್ಯೂ ಬಗ್ಗೆ ತಿಳ್ಕೊತೀನಿ. ಒಂದು ಒಳ್ಳೆ ಪದ ಬಂದರೆ ಅಲ್ಲೇ ಮನನ ಮಾಡ್ಕೊತೀನಿ, ನೋಟ್ಸ್ ಮಾಡ್ಕೊತೀನಿ. ಇನ್ಫಾರ್ಮೇಷನ್ ಇಲ್ಲದೆ ಅವೆಲ್ಲ ಮಾತಾಡೋಕ್ಕಾಗುತ್ತಾ? ಸಿಂಪಲಾಗಿ ಗಾಡ್ ಗಿಫ್ಟ್ ಅಂದ್ಬಿಟ್ರೆ ಹೆಂಗೆ? ಹಂಗಾದ್ರೆ ಚಿಕ್ಕ ವಯಸ್ಸಿಗೆ ಅಪ್ಪ ಅಮ್ಮನ ಕಳ್ಕೊಂಡೆ, ಅದು ಗಾಡ್ ಗಿಫ್ಟಾ? ಬೀದಿಗೆ ಬಿದ್ದೆ, ಅದು ಗಾಡ್ ಗಿಫ್ಟಾ? ಊಟಕ್ಕಿಲ್ಲದೆ ಸ್ಟ್ರಗಲ್ ಆದೆ, ಅದು ಗಾಡ್ ಗಿಫ್ಟಾ? ಇಷ್ಟಪಟ್ಟು ಹುಡುಗಿ ಬಿಟ್ಟೋದ್ಲು, ಅದು ಗಾಡ್ ಗಿಫ್ಟಾ? ಏನಪ್ಪ ಸುಮ್ಮನೆ ಇರೋ ಮಾರಾಯ, ಟಿ ವಿ ಅವ್ರಾಗಿ ಜಡಾಯಿಸ್ತಾರಲ್ಲ. ನಾನು ನೋಡಿ ನಿಮ್ಮ ಜನ್ರೇಷನ್ನ ವಾಸ್ತವಕ್ಕೆ ತರಬೇಕು ಅಂತ ಪ್ರಯತ್ನ ಪಡ್ತಿದ್ದೀನಿ. ನೋಡಪ್ಪ, ಗೆದ್ದವ್ರಿಗೆ ಗೆಲುವಿನ ಬಗ್ಗೆ ಹೇಳೋ ಅಷ್ಟು ಟೈಮ್ ಇರಲ್ಲ, ಸೋತವ್ರಿಗೆ ಗೆಲುವಿನ ಬಗ್ಗೆ ಹೇಳೋ ಅಷ್ಟು ಧೈರ್ಯ ಇರಲ್ಲ. ಗೆಲ್ಲಬೇಕು ಅಂತ ಹೊರಟು ಸೋಲಿನಿಂದ ಆಚೆ ಬಂದಿರೋ ನನ್ನಂಥ ಮಿಡಿಲ್ ಕ್ಲಾಸ್ ಹುಡುಗರೆ ಇವೆಲ್ಲ ಹೇಳಕ್ಕೆ ಸಾಧ್ಯ. ಫೋಕಸ್ಡ್ ಆಗಿರಿ. ನೀವು ನ್ಯಾಷನಲ್ ಜಾಗ್ರಫಿಯಲ್ಲೋ ಡಿಸ್ಕವರಿ ಚಾನಲಲ್ಲೋ ನೋಡಿರ್ತೀರಾ, ಒಂದು ಜಿಂಕೆನ ಚಿರತೆ ಅಟ್ಟಿಸ್ಕೊಂಡು ಹೋಗ್ತಿರುತ್ತೆ. ಜಿಂಕೆಗಿಂತ ಚಿರತೆ ಪವರ್ಫುಲ್, ಜಿಂಕೆಗಿಂತ ಚಿರತೆ ವೇಗವಾಗಿ ಓಡ್ತಿರುತ್ತೆ, ಜಿಂಕೆಗಿಂತ ಚಿರತೆ ಫಾಸ್ಟ್ ಆಗಿ ಓಡುತ್ತೆ. ಇನ್ನೇನು ಚಿರತೆ ಜಿಂಕೆನ ಹಿಡ್ಕೊಂಡು ತಿಂದುಬಿಡ್ತು ಅನ್ನೋಷ್ಟೊತ್ತಿಗೆ ಜಿಂಕೆ ಎಸ್ಕೇಪ್, ಚಿರತೆ ಸುಸ್ತಾಗಿ ಬಿದ್ದೋಗುತ್ತೆ. ನಾವು ಚಾನಲ್ ಚೇಂಜ್ ಮಾಡಿಬಿಡ್ತೀವಿ, ಲೈಫ್ ಲೆಸನ್ನ ಮಿಸ್ ಮಾಡ್ತೀವಿ. ಅರೆ, ಅಷ್ಟು ತಾಕತ್ತಿರೋ ಚಿರತೆ ಕೈಯಲ್ಲಿ ಗೆಲ್ಲಕ್ಕಾಗಲಿಲ್ಲ, ಕಡಿಮೆ ತಾಕತ್ತಿರೋ ಜಿಂಕೆ ಯಾಕೆ ಗೆಲ್ತು ಗೊತ್ತಾ? ಮಗ, ಜಿಂಕೆ ಓಡ್ತಾ ಇರೋದು ಬದುಕಕ್ಕೆ, ಚಿರತೆ ಓಡ್ತಾ ಇರೋದು ಊಟಕ್ಕೆ. ನೀನು ಅಷ್ಟೇ, ಕೂತಿರೋ ಎಕ್ಸಾಮು ಮಂತ್ಲಿ ಸ್ಯಾಲ್ರಿಗಲ್ಲ, ಕೊನೆ ಉಸಿರಿರೋರ್ಗೂ ನಿನ್ನ ಫ್ಯೂಚರ್ಗೆ.
ನಿನ್ನ ಬದುಕಿದು, ನಿನ್ನ ಲೈಫ್ ಇದು, ನಿನ್ನ ಹಠ ಇದು, ನೀನು ಸುರಿಸಿರೋ ಕಣ್ಣೀರಿಗೆ ಉತ್ತರ ಇದು, ನಿಮ್ಮ ಅಪ್ಪನಿಗಾಗಿರೋ ಅವಮಾನಕ್ಕೆ ಆನ್ಸರ್ ಇದು, ನಿಮ್ಮ ಅಮ್ಮನ ಪರಿಶ್ರಮಕ್ಕೆ ಉತ್ತರ ಇದು. ನಿಮ್ಮೂರಲ್ಲಿ ಕಾಲರ್ ಎಗರಿಸ್ಬೇಕು ಮಗ. ರಿಸಲ್ಟ್ ಬಂದಾಗ ಪೊಲೀಸ್ ಸಬ್ ಇನ್ಸ್ಪೆಕ್ಟ್ರು, KS IAS ಅಂತ ರಿಸಲ್ಟ್ ಬಂದು ಪೇಪರಲ್ಲಿ ನಿನ್ನ ಫೋಟೋ ಮಾಡಿ ನಿಮ್ಮ ಮನೆ ಹತ್ರಕ್ಕೂ ಬರದೇ ಇರೋರು ಬಂದು ಎಲ್ಲ ಆಲ್ ದಿ ಬೆಸ್ಟ್ ಹೇಳ್ತಿದ್ರೆ ಹೆಂಗಿರುತ್ತಲ್ಲ. ಹೂ ಆರ್ ಯು ಅಂದವರು ಹೌ ಆರ್ ಯು ಅಂದರೆ ಹೆಂಗಿರುತ್ತಲ್ಲ. ಕಷ್ಟಪಟ್ಟು ಓದ್ಬೇಕು ಮಗ. ಹೆಂಗೆ ಓದ್ಬೇಕು ಅಂದರೆ ಒಂದಿನ ನಿನ್ನ ಮೊಬೈಲ್ ನಂಬರ್ ಬ್ಯಾಂಕ್ ಬ್ಯಾಲೆನ್ಸ್ ಆಗ್ಬಿಡ್ಬೇಕು ನೋಡು, ಆಗ್ಬಿಡ್ಬೇಕು. ಮತ್ತೆ ಕೆಲವರು ಹೇಳ್ತಾರೆ, ಏನು ಸರ್ ನಮ್ಮ ಮೇಲೆ ಯಾರಾದರೂ ಕಲ್ಲು ಹಾಕಿದ್ರೆ ಫ್ಲವರ್ ಹಾಕು, ಬಟ್ ಪಾಟು ಸೇರ್ಸಾಕ, ಅಲ್ಲಿವರೆಗೂ ಸುಮ್ಮನೆ ಇರು. ಅವಮಾನ ಆಗುತ್ತೆ, ಯಾಕಾಗಲ್ಲ? ನನ್ನಂಥ ಹುಡುಗರು ಒಂದು ಎಕ್ಸಾಂಪಲ್ಲು. 5 ವರ್ಷದ ಹಿಂದೆ ನಿಮಗಿದು ಯಾವುದೂ ಗೊತ್ತಿಲ್ಲ. ನಾನು ಒಂದು ಕಷ್ಟದಿಂದ ಮೇಲೆ ಬಂದವನು, ಸರ್ಕಾರಿ ಆಸ್ಪತ್ರೆಯಲ್ಲಿ ಸೂಕ್ತ ಸಮಯಕ್ಕೆ ಚಿಕಿತ್ಸೆ ಸಿಗದೆ ನನ್ನ ತಂದೆ ತಾಯಿನ ಕಳ್ಕೊಂಡವನು. ಪೋಸ್ಟ್ ಮಾರ್ಟಮ್ ಮಾಡ್ಸೋಕ್ಕೆ ನನ್ನ ತಂದೆ ತಾಯಿನ ಕಳ್ಕೊಂಡೋದ್ರೆ ಅವನೊಂದಷ್ಟು ಕಾಸು ಕೇಳಿದ್ರೆ ನನ್ನ ಹತ್ತ ಇಲ್ಲದೆ ಅರ್ಧ ಗಂಟೆ ನನ್ನ ನೆಂಟರ ಹತ್ರ ಭಿಕ್ಷೆ ಬೇಡ್ಕೊಂಡು ಕೊಟ್ಟವನು. ಇದೆಲ್ಲ ನೋಡಿದ್ದೆ. 5 ವರ್ಷದಿಂದ ಇದೇ ಚಿಕ್ಕಬಳ್ಳಾಪುರದಲ್ಲಿ ಭ್ರಷ್ಟಾಚಾರದ ವಿರುದ್ಧ ನಾನು ಫೈಟ್ ಮಾಡಿದೆ, ವಿಡಿಯೋಸ್ ಮಾಡಿದೆ. ಹೀಗೆಲ್ಲ ನಡಿಬಾರ್ದು ಅಂದೆ. ನನ್ನ ಮೇಲೆ ಕೇಸ್ ಹಾಕಿದ್ರು. ನನ್ನ ಸಪೋರ್ಟ್ಗೆ ಒಬ್ಬರು ನಿಲ್ಲಿಲ್ಲ. ಸ್ಟೇಷನ್ಗೆ ಸುತ್ತಿಸಿದ್ರು. ಕ್ವಶನ್ ಕೇಳಿದೆ, ಪ್ರಶ್ನೆ ಕೇಳಿದೆ. ಇದು ಯಾಕೆ ಹಿಂಗೆ ಮಾಡ್ತಿದ್ದೀರಾ? ಯಾಕೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಲಂಚ ನಡೀತಿದೆ? ಯಾಕೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಡೆಲಿವರಿಗೆ 10,000 ಕೊಡಬೇಕು ಬಡವರು, ಕೂಲಿ ಮಾಡೋರು? ಇದನ್ನು ಪ್ರಶ್ನೆ ಕೇಳಿದೆ. ಯಾಕೆ ಈ ರೋಡ್ ಹಿಂಗೆ ಹಾಕಿದ್ದೀರಾ? ಯಾಕೆ ಸರ್ಕಾರಿ ಶಾಲೆ ಹತ್ರ ಸೇಫ್ಟಿ ಸೆಕ್ಯೂರಿಟಿ ಇಲ್ಲ? ಇವೆಲ್ಲ ಪ್ರಶ್ನೆ ಕೇಳಿದೆ. ಎಲೆಕ್ಷನ್ನಲ್ಲಿ ಒಬ್ರು ಗೆದ್ದರು, ನನ್ನ ಮೇಲೆ ಕೇಸ್ ಹಾಕ್ಸಿದ್ರು. ವ್ಯವಸ್ಥೆ ಬದಲ್ಸಕ್ಕೆ ಅಂದ್ಕೊಂಡೆ. ನನಗೆ ಗೊತ್ತಿಲ್ಲ 5 ವರ್ಷ ಆದಮೇಲೆ ನಾನು MLA ಆಗಿ ಬರ್ತೀನಿ ಅಂತ. ಈಗ ಬಂದಿದ್ದೀನಿ. ಫಸ್ಟ್ ಕೆಲಸ ನಾನು ಏನು ಮಾಡಿದೆ ಗೊತ್ತಾ? ಸರ್ಕಾರಿ ಶಾಲೆ, ಸರ್ಕಾರಿ ಕಾಲೇಜು 24/7 ಸೆಕ್ಯೂರಿಟಿ ಹಾಕ್ಸಿದ್ದೀನಿ. ಯಾರಾದರೂ ಸರ್ಕಾರಿ ಕಾಲೇಜ್ ಶಾಲೆ ಹತ್ರ ಬಿಲ್ಡಪ್ ಕೊಟ್ಟರೆ ಒದ್ದೊಳಕ್ಕೆ ಹಾಕ್ಸಿದ್ದೀನಿ. ಸರ್ಕಾರಿ ಶಾಲೆ ಪ್ರಿಮಿಸಿಸಲ್ಲಿ ವಾರಕ್ಕೆ 4 ಪ್ರೋಗ್ರಾಮ್ ಮಾಡೋರು. ಇಲ್ಲಿ ಶಾಲೆ ನಡೆಯೋದು 2,000 ಜನ ಮಕ್ಕಳು, ಅಲ್ಲಿ ಫೀಲ್ಡಲ್ಲಿ ಎಲ್ಲ ಕಾರ್ಯಕ್ರಮಗಳು ಮಾಡೋದು. ಮಕ್ಕಳು ಪಾಠ ಕೇಳೋಕ್ಕಾಗ್ತಿಲ್ಲ, ಬ್ಯಾನ್ ಮಾಡಿದ್ದೀನಿ. ನನ್ನ ಕಾರ್ಯಕರ್ತರು ನಂದು 80 ಫ್ಲೆಕ್ಸ್ ಕಟ್ಟಿದ್ರು. ಓಪನ್ ಡಿಷನ್ ಫಸ್ಟ್ ನನ್ನ ಫ್ಲೆಕ್ಸ್ನ ನಾನೇ ಕಿತ್ತಾಕ್ಸಿ ನನ್ನ ಸಿಟಿನ ಫ್ಲೆಕ್ಸ್ ಫ್ರೀ ಕಲ್ಚರ್ ಮಾಡಿದೆ. ಪ್ಲಾಸ್ಟಿಕ್ನ ಬ್ಯಾನ್ ಮಾಡಿದೆ. ಟ್ರಾಫಿಕ್ ಡಿಸಿಪ್ಲಿನ್ ತಂದಿದ್ದೀನಿ. SSLC ಮಕ್ಕಳಿಗೆ, ನೆನ್ನೆ ಡಿಗ್ರಿ ಮಕ್ಕಳಿಗೆ 2,500 ಜನ ಕೋಯೆಡ್ಡಲ್ಲಿದ್ದಾರೆ, 500 ಜನ ವುಮೆನ್ಸ್ ಕಾಲೇಜಲ್ಲಿದ್ದಾರೆ, 3,000 ಜನ ಗೌರ್ಮೆಂಟ್ ಡಿಗ್ರಿ ಕಾಲೇಜ್ ಮಕ್ಕಳಿಗೆ ಒಬ್ಬೊಬ್ಬರಿಗೆ 1,000 ರೂಪಾಯಿ ಸ್ಕಾಲರ್ಶಿಪ್ ಕೊಟ್ಟು ನಿಮಗೆ ಗೈಡ್ ತೊಗೊತಿರೋ, ಬುಕ್ ತೊಗೊತಿರೋ, ಮ್ಯಾಗ್ಝಿನ್ಗೆ ಎನ್ರೋಲ್ ಆಗ್ತಿರೋ, ಇಲ್ಲ ತಿನ್ನಕ್ಕೆ ತೊಗೊತಿರೋ ತೊಗೊಳ್ಳಿ, ನಿಮ್ಮ ಮಾರಲ್ ಲೆವೆಲ್ ಡ್ರಾಪ್ ಆಗಬಾರ್ದು. ಕೂಲಿ ಮಾಡೋರಿಗೆ 1,000 ರೂಪಾಯಿ ದೊಡ್ಡದು ಅಂತ ಕೊಟ್ಟೆ. SSLC ಗೌರ್ಮೆಂಟ್ ಸ್ಕೂಲಲ್ಲಿರುವ 1,800 ಜನ ಇದ್ದಾರೆ ನನ್ನಲ್ಲಿ, ಪ್ಯೂರ್ ಗೌರ್ಮೆಂಟ್ ಸ್ಕೂಲ್ಸಲ್ಲಿ. ಅವ್ರಿಗೆ ಇವಾಗ ಟೈಮ್ ಟೇಬಲ್ ಹಾಕಿ ಶೆಡ್ಯೂಲ್ ಹಾಕಿದ್ದೀನಿ. ಎವ್ರಿ ಸ್ಯಾಟರ್ಡೆ ಕಾರ್ಪೊರೇಟ್ ಸಿಸ್ಟಮಲ್ಲಿ 3 ಲಕ್ಷ 4 ಲಕ್ಷ ಫೀಸ್ ಕೊಟ್ಟರೆ ಹೇಗೆ ನಡೆಯುತ್ತೆ? ನನ್ನ SSLC ನನ್ನ ತಾಲೂಕಲ್ಲಿ ಹಾಗೆ ನಡೆಸ್ತಿದ್ದೀನಿ. ನನ್ನ ಟೀಚರ್ಸ್ನ ರಿಕ್ವೆಸ್ಟ್ ಮಾಡಿದ್ದೀನಿ. ಪ್ರತಿ ಸ್ಯಾಟರ್ಡೆ ಪಬ್ಲಿಕ್ ಎಕ್ಸಾಮ್ ನಡೆಸ್ತಿದ್ದೀನಿ 10th ಅವ್ರಿಗೆ. ಮುಂದಿನ ವಾರದಿಂದ ಪೇಪರ್ ಬೇರೆ ಕಡೆಯಿಂದ, ಪರವಾಗಿಲ್ಲ, ಹುಡುಗರು ಸೋಲ್ತಾರೋ ಗೆಲ್ತಾರೋ ಸೆಕೆಂಡ್ರಿ. ಡಿಸೆಂಬರ್ಗೆ ಸಿಲೆಬಸ್ ಮುಗಿಸ್ತಾ ಇದ್ದೀವಿ 10th. ಇದು ಬರೀ ಗೌರ್ಮೆಂಟ್ ಸ್ಕೂಲ್ಸ್ಗೆ ಅಪ್ಲಿಕಬಲ್, ಪ್ರೈವೇಟ್ ಸ್ಕೂಲ್ಗೂ ನನಗೂ ಸಂಬಂಧ ಇಲ್ಲ, ನನ್ನ ರೋಲ್ ಬರಲ್ಲ ಅಲ್ಲಿ. ಡಿಸೆಂಬರಲ್ಲಿ ಗೌರ್ಮೆಂಟ್ ಸ್ಕೂಲ್ಸಿಂದ 60 ಜನ ಬಾಯ್ಸ್ನ 60 ಜನ ಗರ್ಲ್ಸ್ನ ಸೂಪರ್ 60 ಬ್ಯಾಚ್ ಅಂತ ಮಾಡ್ತಿದ್ದೀನಿ. ಅವ್ರನ್ನ ಬೆಂಗಳೂರು ಕರ್ಕೊಂಡ್ಬಂದು ನನ್ನ ರೆಸಿಡೆನ್ಷಿಯಲ್ ಕ್ಯಾಂಪಸಲ್ಲಿ ಇಟ್ಟು 3 ರಿಂದ 4 ತಿಂಗಳು ಫ್ರೀ ಊಟ ಕೋಚಿಂಗ್ ಕೊಟ್ಟು ಕರ್ನಾಟಕದ ಟಾಪ್ ಟೀಚರ್ಸ್ ಕೈಯಿಂದ ಪಾಠ ಮಾಡಿಸಿ ಈ ಸಲ 625 ನನ್ನ ಕಾನ್ಸ್ಟಿಟ್ಯೂನ್ಸಿ ಸರ್ಕಾರಿ ಶಾಲೆ ಮಗು ಇರುತ್ತೆ, ಇದಾಗುತ್ತೆ. ನನಗೆ ಅರ್ಥ ಆಗ್ತಿಲ್ಲ ಸರ್. ಏನು ಸರ್ 15-20 ಸಾವಿರ ಪ್ರೈವೇಟ್ ಸೆಕ್ಟ್ರಲ್ಲಿ ಟೀಚರ್ಗೆ ಸ್ಯಾಲ್ರಿ ಕೊಟ್ಟರೆ ಅವರೇ ರ್ಯಾಂಕ್ ಕೊಡಿಸ್ತಿದ್ದಾರೆ. 60-70 ಸಾವಿರ ಕೊಟ್ಟರು ಗೌರ್ಮೆಂಟ್ ಸ್ಕೂಲಲ್ಲಿ ನಾವು ಯಾಕೆ ಸರ್ ರ್ಯಾಂಕ್ ಕೊಡ್ಸೋಕ್ಕಾಗ್ತಿಲ್ಲ? ಯಾಕೆ ಸರ್ ಆಗ್ತಿಲ್ಲ? ಇವತ್ತು ಪ್ರೈವೇಟ್ ಸ್ಕೂಲಲ್ಲಿ 15 ಸಾವಿರ ಸರ್ ಮ್ಯಾಕ್ಸಿಮಮ್ ಒಂದು ಟೀಚರ್ಗೆ, ಅವರೇ 625 ಓಡಿಸ್ತಾ ಇದ್ದಾರೆ. ಇವತ್ತು ಗೌರ್ಮೆಂಟ್ ಸ್ಕೂಲಲ್ಲಿ 60-70 ಸಾವಿರ ಅಮ್ಮಮ್ಮ ಅಂದರೆ ನಮ್ಮ ಗೌರ್ಮೆಂಟ್ ಸ್ಕೂಲಲ್ಲಿ ಒಂದು ಫಾಲ್ ಸೀಲಿಂಗ್ ಇರಲ್ಲ ಸರ್. ಅಷ್ಟು ಬಿಟ್ಟರೆ ಏನು ಕಡಿಮೆ ಸರ್? ಸರ್ ಗೌರ್ಮೆಂಟ್ ಎಕ್ಸಾಮ್ ಬರೆದು ಫೇಲ್ ಆಗಿರೋರೆಲ್ಲ ಸರ್ ಪ್ರೈವೇಟ್ ಸೆಕ್ಟ್ರಲ್ಲಿ ಇರೋದು, ನಾನು ಸೇರಿದಂತೆ. ಅದಕ್ಕೆ ಬ್ರಿಲಿಯಂಟ್ಸ್ ಗೌರ್ಮೆಂಟ್ ಟೀಚರ್ಸು ಸರ್, ನಾವಲ್ಲ. ಆದರೂ ಬ್ರಿಲಿಯಂಟ್ ಟೀಚರ್ಸ್ ಇದ್ದಾರೆ, ಇನ್ಫ್ರಾಸ್ಟ್ರಕ್ಚರ್ ಇದೆ. ಪ್ರೈವೇಟ್ ಸೆಕ್ಟ್ರಲ್ಲಿ 4-5 ತಿಂಗಳಾದರೂ ಸ್ಯಾಲ್ರಿ ಕೊಡಲ್ಲ, ಆದರೆ ಗೌರ್ಮೆಂಟ್ ಸೆಕ್ಟ್ರಲ್ಲಿ ಇನ್ ಟೈಮ್ ಸ್ಯಾಲ್ರಿ ಬರುತ್ತೆ. ಯಾಕೆ ಸರ್ ಗೌರ್ಮೆಂಟ್ ಶಾಲೆ ಅಂದರೆ ನಿರಾಸೆ ನಮಗೆ? ಯಾಕೆ ಸರ್? ಗೌರ್ಮೆಂಟ್ ಸ್ಕೂಲ್ ಬೇಡವಂತೆ, ಗೌರ್ಮೆಂಟ್ ಹಾಸ್ಪಿಟಲ್ ಬೇಡವಂತೆ, ಗೌರ್ಮೆಂಟ್ ಕೆಲಸ ಬೇಕಂತೆ. ಇದ್ಯಾವ ಸರ್ ಇದು? ನಾಳೆ ಎನ್ಕರೇಜ್ ಯುವರ್ ಸೆಲ್ಫ್.